ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಈ ಪುಳಿಯೋಗರೆ ಪ್ಯಾಕೆಟ್ ನಾನು ಅಂಗಡಿಯಲ್ಲಿ ತರಿಸೋಲ್ಲ, ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಾನು ಬೆಳ್ಳುಳ್ಳಿ ಹಾಕ್ತೀನಿ, ಹುಣಸೆ ಹಣ್ಣಿನ ರಸ, ಸ್ವಲ್ಪ ತುಪ್ಪ ಹಾಕ್ಕೊತೀನಿ ನಾನು ಪುಳಿಯೋಗರೆಗೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಹುಣಸೆ ಹಣ್ಣಿನ ರಸ, ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಪ್ಲಾಸ್ಟಿಕ್ ಡಬ್ಬ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. 12 ಪೀಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಕಿಚನಲ್ಲಿ ಇಕ್ಕೋಕೆ ತುಂಬ ಚೆನ್ನಾಗಿರ್ತೈತೆ. ಕಿಚನ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 12 ಪೀಸು ನಾವೇನು ಬೇಕಾದರೂ ಹಾಕಿಕ್ಕೋಬೋದು. ಅದರಲ್ಲೂ ಸ್ಪೂನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗೈತೆ. ಈ ಸ್ಟ್ಯಾಂಡು ಅದರಲ್ಲೇ ಬುಕ್ ಮಾಡಿದ್ದು ಆನ್ಲೈನಲ್ಲಿ. ಈ ಡಬ್ಬ ಇಕ್ಕೋಕೆ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಬೇಕಿದ್ದರೆ ಕಾಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ, ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕಿಚನ್ಗೆ. ನೋಡಿ, ಪುಳಿಯೋಗರೆ ಹಾಕ್ತಾಯಿದ್ದೀನಿ. ನಾನು ಈ ಥರ ಮಾಡ್ಕೊತೀನಿ ಪುಳಿಯೋಗರೆ. ನೀವು ಯಾವ ಥರ ಮಾಡ್ತೀರೋ ಕಾಮೆಂಟ್ ಮಾಡಿ. ಕೊತ್ತಂಬರಿ ಹಾಕಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಮತ್ತು ಪುಳಿಯೋಗರೆ ಪುಡಿ ಮನೆಗೆ ಮಾಡ್ಕೊಬೋದು. ನಾವು ಪೌಡ್ರೆಲ್ಲ ಮನೆಗೆ ರೆಡಿ ಮಾಡ್ಕೊಬೋದು. ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಇದನ್ನು ನಾವು ಬೇಕಾದರೆ 3 ದಿವಸ ಬೇಕಾದರೂ ಇಟ್ಕೋಬೋದು. ತುಂಬ ಚೆನ್ನಾಗಿತ್ತೆ, ನಮ್ಮ ಮನೆಗೆ ಮಾಡೋ ಪುಡಿನೇ. ರೈಸ್ ಹಾಕಿ ಕಲಿಸ್ತಾ ಇದ್ದೀನಿ. ಫೈನಲಿ ಪುಳಿಯೋಗರೆ ಆಯಿತು.